ಏನೂ ಇಲ್ಲ ಅಲ್ಲೇ ಉಳ್ಳಿಕ್ಕೆ ಅಂತ. ಅದಕ್ಕೆ ನಮ್ಮ ಆತಿಶ್ ಅವರು ಉತ್ತರ ಕೊಟ್ಟಿದ್ದಾರೆ. 2014-15 30,000 ಕೋಟಿ ರೂಪಾಯಿ ಇದ್ದ ಬಜೆಟ್ ಇವತ್ತು 77,000 ಕೋಟಿ ರೂಪಾಯಿ ಬಜೆಟ್ ಅದು, ದಿಲ್ಲಿ ಬಜೆಟ್. ನಾನು ಮುಗಿಸಿದ್ದೀನಿ ಅದನ್ನು. ಲಾಸ್ ಎಲ್ಲದು ತೋರಿಸ್ಕೊಡ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲಾಸ್ ಯಾವುದೂ ಆಗಿಲ್ಲ, ನಾವು ಫ್ರೀ ಬೀಸ್ ಕೊಟ್ಟು ನಮ್ಮ ಖಜಾನೆ ಖಾಲಿ ಮಾಡಿಲ್ಲ ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳ ಸೇಜ್ ರಿಪೋರ್ಟ್ ಬಂದಾಗ ಗೊತ್ತಾಗಿ ಆಗ್ತದೆ. ಅದು ಬರುವುದು ನಾಳೆ ನಾಳದ್ದು ಬರ್ಬೋದು. ಒಟ್ಟಿನಲ್ಲೇ ದೆಹಲಿಯಲ್ಲೇ ತಿಕ್ಕಾಟ ಮಾಡೋದು ಜೋರಾಗ್ಯದ. ಅದೇ ಕಾಲಕ್ಕೆ ಆಮ್ ಆದ್ಮಿಗೆ ಮತ್ತೊಂದು ಅವಕಾಶ ಬಂತದೆ. ಇವತ್ತು ವಿರೋಧ ಪಕ್ಷ ಏನು ಕೆಲಸ ಮಾಡ್ಬೋದು ಅಂತೇಳಿ. ಮತ್ತು ಇನ್ನೊಂದು ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ, ಈ ಬಿ ಜೆ ಪಿ ಇದ್ದಿದ್ದು ಆಮ್ ಆದ್ಮಿಯನ್ನು ಹೊಡಿಬೋದಾ? ಯಾಕಂದರೆ ಈ ವಿರೋಧ ಪಕ್ಷದ ಪ್ರಾಮಾಣಿಕ ಬಂದಂಥ ಪಾರ್ಟಿ ಅದಂತ ಅವ್ರು ಹೇಳ್ಕೊಳ್ತಾರೆ. ಹಾಗಾಗಿ ಅದು ಹೊಡ್ಕೊಂಡು ತಾವು ಶಕ್ತಿ ಹೆಚ್ಚು ಮಾಡ್ಕೋಬೋದಾ ಅನ್ನುವಂಥ ಮಾತು. ನನ್ನ ಶಕ್ತಿ ಹೆಚ್ಚು ಮಾಡ್ಕೊಳ್ತದೋ ಇಲ್ಲೋ ಅದು ಬೇರೆ ಮಾತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಅಲ್ಲಿ ತಿಕ್ಕಾಟ ಮಾತ್ರ ಜೋರಾಗುವಂಥದ್ದು, ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿ ಅದು ಸಹಿತ ಆಮ್ ಆದ್ಮಿ ಸಾಕಷ್ಟು ಟೀಕಾ ಮಾಡ್ತಾ ಇದೆ. ಸಾರಾಯಿ ಇಸ್ಕಾಣದ ದುಡ್ಡಿನ ತೆಗೆದ ಖಜಾನೆ ಕಾರ್ಯ ಮಾಡಿ ತಮ್ಮ ಇಲೆಕ್ಷನ್ಗೆ ಹಾಕ್ಕೊಂಡದ ಮಾಡೋದು, ಹಿಂಗೆಲ್ಲ ನೂರಾರು ಆರೋಪಗಳು ಮಾಡ್ತಾ ಇದ್ದಾರೆ. ಈಗ ಮುಖ್ಯ ಬಿ ಜೆ ಪಿ ಬೇಕಾಗಿದ್ದೇನಪ್ಪ ಅಂದ್ರೆ, ಈ 2,500 ದುಡ್ಡನ್ನು ಎಲ್ಲಿ ತಂದು ಕೊಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಅದು ಖಜಾನೆಯಿಂದ ಕೊಡಬೇಕು. ಈ ಖಜಾನೆ ಖಾಲಿ ಐತೆ ಅಂದ್ರೆ ಮುಗಿದು ಹೋಗಿಬಿಡ್ತು. ಅಂದರೆ ಈ ಚಿಕ್ಕಾಟದ ದಿನಗಳು ಹೋಗ್ತಾ ಇದ್ದಾವೆ. ಅದೇ ಕಾಲಕ್ಕೆ ನಿಧಾನಕ್ಕೆ ಜನರಿಗೂ ಏನಪ್ಪ ಇದು, ನಾವು 2,500 ಕೊಡುತ್ತಾ ಅಂತ ನಾವು ಓಟ್ ಹಾಕಿದ್ವಿ, ಇದೇನಿದು ಅಂತ. ಯಾಕಂದರೆ ಬಿ ಜೆ ಪಿಗೆ ಇಲ್ಲಿವರೆಗೆ ವಿರೋಧ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಬೆನ್ನು ಹಚ್ಚಿ ಕೇಳೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಬಿಹಾರದಲ್ಲಾಗಿರ್ಬೋದು, ಅದೇ ಕಾಲಕ್ಕೆ ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಇನ್ನೊಂದು ರಾಜ್ಯಗಳಲ್ಲಾಗಿರ್ಬೋದು ಅವರೆಲ್ಲ ಆಶ್ವಾಸನೆ ಕೊಟ್ಟಿದ್ರು. ಇವನು ಮಹಾರಾಷ್ಟ್ರದಲ್ಲಾಗಿರ್ಬೋದು. ಇವತ್ತಿನವರೆಗೂ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳು ಇದು ಕೇಳಿಲ್ಲ, ನೀವು ಕೊಡ್ತಂದಿದ್ರೆ ಯಾಕೆ ಕೊಟ್ಟಿಲ್ಲ ಅಂತ. ಆದರೆ ಆಮ್ ಆದ್ಮಿ ಉಳಿದ ಪಕ್ಷಗಳಂತೆ ಅಲ್ಲ ಅನ್ನೋದು ಮತ್ತೊಮ್ಮೆ ತೋರಿಸ್ಕೊಳ್ಕತ್ತದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅದ, ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು ಕಾಂಗ್ರೆಸ್ ಅದ. ಅದೇ ಕಾಲಕ್ಕೆ ನಮ್ಮ ಶರದ್ ಪವಾರ್